ಕಂಡವರಿಗೆಲ್ಲ ಕೋಟಿ ಕೋಟಿ ವಂಚನೆ ಮಾಡಿರುವಂತ ಐಶ್ವರ್ಯ ಗೌಡ ಜೊತೆಗೆ ಕಾಂಗ್ರೆಸ್ನ ಪ್ರಭಾವಿ ಶಾಸಕ ವಿನಯ್ ಕುಲಕರ್ಣಿಗೆ ಬಹಳ ನಿಕಟ ಸಂಪರ್ಕ ಇತ್ತು ಅನ್ನುವಂತ ವಿಚಾರ ತನಿಖೆಯಲ್ಲಿ ಬೆಳಕಿಗೆ ಬರ್ತಾ ಇದೆ. ಯಾಕೆಂತಂದ್ರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಗೌಡ ದುಬಾರಿ ಗಿಫ್ಟ್ ಒಂದನ್ನು ಕೊಟ್ಟಿದ್ಲು. ಪತಿ ಹರೀಶ್ ಗೌಡ ಹೆಸರಲ್ಲಿರುವಂತ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು. ಐಶ್ವರ್ಯ ಕೊಟ್ಟಿರುವಂತ ಕಾರಲ್ಲೇ ವಿನಯ್ ಕುಲಕರ್ಣಿ ಓಡಾಡ್ತಾ ಇದ್ರು. ವಿನಯ್ ಜೊತೆಗೆ ಐಶ್ವರ್ಯ ಕೋಟಿ ಕೋಟಿ ವ್ಯವಹಾರ ಕೂಡ ಮಾಡ್ತಿದ್ಲ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇಲ್ಲ ಅಂತಾದ್ರೆ ಯಾರು ಕೋಟಿ ಬೆಲೆ ಬಾಳುವಂತ ಬೆನ್ಸ್ ಕಾರನ್ನ ಗಿಫ್ಟ್ ಆಗಿ ಕೊಡೋದಕ್ಕೆ ಸಾಧ್ಯ ಇದೆ? ವಿನಯ್ ಕುಲಕರ್ಣಿ ಅದೇ ಕಾರಲ್ಲಿ ಓಡಾಡ್ತಾ ಇದ್ದಿದ್ದು. ಈಗ ಆ ಕಾರನ್ನು ಜಪ್ತಿ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ವಿನಯ್ ಕುಲಕರ್ಣಿಗೆ ನೋಟಿಸ್ ಕೊಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಐಶ್ವರ್ಯ ಗೌಡಗೆ ಸೇರಿದಂತ ಒಂದು BMW, ಒಂದು ಫಾರ್ಚುನರ್, ಒಂದು ಆಡಿ ಈ ಕಾರನ್ನು ಜಪ್ತಿ ಮಾಡಲಾಗಿದೆ. ಇದರ ಮಧ್ಯೆ ವಿನಯ್ ಕುಲಕರ್ಣಿ ಬಳಸ್ತಾ ಇರುವಂತ ಮರ್ಸಿಡಿಸ್ ಬೆನ್ಸ್ ಕಾರನ್ನ ಕೂಡ ಸೀಸ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಇಷ್ಟೇ ಮೂಡ್ತಾ ಇದೆ, ವಂಚಕಿಯೊಬ್ಬಳ ಜೊತೆಗೆ ವಿನಯ್ ಕುಲಕರ್ಣಿಗೆ ಏನು ಸಂಬಂಧ? ವಿನಯ್ ಕುಲಕರ್ಣಿ ಧಾರವಾಡದ ಶಾಸಕರು, ಅವರಿಗೂ ಈ ವಂಚಕಿಗೂ ಏನು ಸಂಬಂಧ? ವಿನಯ್ ಕುಲಕರ್ಣಿ ತನ್ನ ಕ್ಷೇತ್ರದ ಜನರ ಜೊತೆಗೆ ಎಷ್ಟು ಸಂಪರ್ಕದಲ್ಲಿದ್ದಾರೆ ಗೊತ್ತಿಲ್ಲ. RR ನಗರದ ವಂಚಕಿಯೊಬ್ಬಳ ಜೊತೆಗೆ ಸಂಪರ್ಕದಲ್ಲಿದ್ಲು. ಇದೀಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಏನು ಸಂಬಂಧ, ಏನು ವ್ಯವಹಾರ? ಇಲ್ಲ ಅಂತಾದ್ರೆ ಯಾರೋ ಒಬ್ಳು ವಂಚಕಿ ಕೊಟ್ಟಂತ ಕಾರಲ್ಲಿ ದಿಮಾಕಿನಿಂದ ಶಾಸಕರು ಓಡಾಡ್ತಾ ಇದ್ರು ಅಂತಂದ್ರೆ ಇವರಿಗೂ ಅವರಿಗೂ ಏನು ಲಿಂಕು? ಈ ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಧಾರವಾಡಕ್ಕೋ RR ನಗರಕ್ಕೋ ಲಿಂಕ್ ಇರೋ ಬಗ್ಗೆ ಮೊನ್ನೆನೇ ಅನುಮಾನ ಇತ್ತು, ಈಗ ಅದು ಖಚಿತ ಆಗ್ತಾ ಇದೆ. ಏನು ವ್ಯವಹಾರ ಇಬ್ಬರ ಮಧ್ಯೆ ಇದ್ದಿದ್ದು? ರಕ್ಷತ್, ಪ್ರಮುಖವಾಗಿ ಯೋಗೀಶ್ ಕೂಡ ಕೊಲೆ ಕೇಸ್ನ FI ಆರೋಪಿ ಆಗಿರುವಂತ ಅಶ್ವಥ್ ಗೌಡ ಏನಿದ್ದಾನೆ, ಈತ ಈ ಪ್ರಕರಣದಲ್ಲೂ ಕೂಡ A3 ಅಕ್ಯೂಸ್ ಆಗಿರುವಂತದ್ದು. ಬೆಂಗಳೂರಿನ ಖ್ಯಾತ ವೈದ್ಯೆ ಮಂಜುಳಾ ಪಾಟೀಲ್ ಅವ್ರಿಗೂ ಕೂಡ ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾಳೆ ಅಂತೇಳಿ ಮಂಜುಳಾ ಪಾಟೀಲ್ ಅವರು ನಿನ್ನೆ RR ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂತದ್ದು. ಸುಮಾರು 2 kg 350 ಗ್ರಾಂ ಚಿನ್ನಾಭರಣ, 2,52,00,000 ಹಣ, ಒಟ್ಟಾರೆಯಾಗಿ 5,03,00,000 ಬೆಲೆ ಬಾಳುವಂತ ಚಿನ್ನಾಭರಣಗಳನ್ನ ನನ್ನಿಂದ ಪಡೆದು ವಂಚನೆ ಮಾಡಿದ್ದಾರೆ ಅಂತೇಳಿ ಮಂಜುಳಾ ಪಾಟೀಲ್ ಅವರು RR ನಗರ ಪೊಲೀಸ್ ಠಾಣೆಯಲ್ಲಿ ಕೊಡ್ತಾರೆ. ಆದ್ರೆ ಐಶ್ವರ್ಯ ಗೌಡ ವಿರುದ್ಧ ಅಫಿಷಿಯಲ್ ಆಗಿ ದಾಖಲಾಗುವಂತ 4ನೇ FIR ಇದು. ಆದ್ರೆ ಈ ಪ್ರಕರಣದ ಆರೋಪಿಗೂ ಯೋಗೀಶ್ ಕೂಡ ಕೊಲೆ ಕೇಸ್ನಲ್ಲಿ ಇದ್ದಂತ ಆರೋಪಿಗೂ ಏನ್ ಲಿಂಕ್ ಅಂತೇಳಿ ಸದ್ಯ ಪೊಲೀಸರು ಸಾಮ್ಯತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಗೊತ್ತಾಗ್ತಿರುವಂತದ್ದು, ಯೋಗೇಶ್ ಕೂಡ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಕೂಡ ಆರೋಪಿ ಆಗಿದ್ದಾರೆ. ಜೊತೆಗೆ ಆ ಪ್ರಕರಣದಲ್ಲಿ FI ಆರೋಪಿ ಆಗಿರುವಂತ ಅಶ್ವಥ್ ಗೌಡ ಈ ಪ್ರಕರಣದಲ್ಲಿ A3 ಆರೋಪಿ ಆಗಿರುವಂತದ್ದು. ಇಲ್ಲಿ ದೂರುದಾರರಾಗಿರುವಂತ ಮಂಜುಳಾ ಪಾಟೀಲ್ ಅವರು ನೇರವಾಗಿ FIR ನಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಜೊತೆಗೆ ಅಶ್ವಥ್ ಗೌಡ ವಿರುದ್ಧವಾಗಿ ಕೆಲವೊಂದಷ್ಟು ದಾಖಲೆಗಳನ್ನ RR ನಗರ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಅಶ್ವಥ್ ಗೌಡ ವನಿತಾ ಐತಾಳ್ ಅವರ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಜಾಮೀನನ್ನ ಪಡ್ಕೊಂಡು ಹೊರಬಂದಂತ ನಂತರದಲ್ಲಿ ಡಾಕ್ಟರ್ ಮಂಜುಳಾ ಪಾಟೀಲ್ ಅವರಿಗೆ ಕರೆಯನ್ನ ಮಾಡ್ತಾಳೆ. ಅದು ಕೂಡ ಆಕೆಯ ಡ್ರೈವರ್ ಆಗಿರುವಂತ ಧನಂಜಯ ಹಾಗೂ ಅಶ್ವಥ್ ಗೌಡನ ಮೊಬೈಲ್ನಿಂದ ಫೋನ್ ಅನ್ನ ಮಾಡಿದಂತ ಐಶ್ವರ್ಯ ಗೌಡ ನೇರವಾಗಿ ಧಮಕಿಯನ್ನ ಹಾಕುವಂತದ್ದು. ಈಗ ಆಲ್ರೆಡಿ ನನ್ನ ವಿರುದ್ಧ ನೀವು ಯಾರು ಕೂಡ ಕಂಪ್ಲೇಂಟ್ ಅನ್ನ ಕೊಡಬಾರ್ದು, ಒಂದು ಸಂಬಂಧಪಟ್ಟಂತ ಯಾವುದೇ ದಾಖಲೆಗಳು ನಿಮ್ ಹತ್ರ ಇದ್ರೆ ಅದನ್ನ ಕೊಡಬಾರ್ದು, ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಬಾರ್ದು, ನಿಮ್ಗೇನ್ ಹಣ ಒಡವೆಯನ್ನ ಪಡ್ಕೊಂಡಿದ್ದೀನಿ ಅದನ್ನ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಆಕೆ ಧಮಕಿ ಹಾಕಿದ್ದಾಳೆ ಅಂತೇಳಿ ಮಂಜುಳಾ ಪಾಟೀಲ್ ಆರೋಪವನ್ನು ನೋಡಿ FIR ಮಾಡಿರುವಂತದ್ದು. ಆದ್ರೆ ಧಾರವಾಡದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ಸಹ ಆರೋಪಿ ಆಗಿದ್ದಂತ ಅಶ್ವಥ್ ಗೌಡ ಇದೇ ಪ್ರಕರಣದಲ್ಲೂ ಕೂಡ A3 ಆರೋಪಿ ಆಗಿರುವಂತದ್ದು. ಸದ್ಯ ಪೊಲೀಸರಿಗೆ ಕಾಡ್ತಿರುವಂತದ್ದು, ಹಿಂದೆ ವಿನಯ್ ಕುಲಕರ್ಣಿ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಂತ ಆರೋಪಿಗಳು ಐಶ್ವರ್ಯ ಗೌಡಳ ಜೊತೆಯಲ್ಲಿ ಗುರುತಿಸಿಕೊಳ್ಳಿಗೆ ಹೇಗೆ ಕಾರಣ ಅನ್ನೋದನ್ನ ತನಿಖೆಯನ್ನ ಮುಂದುವರಿಸಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.